ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಎಲ್ಲರೂ ತಲೆ ಕೆಡ್ಸ್ಕೊಂಡಿರ್ತೀರ, ಏನಪ್ಪ ಇದು ಕೆ ಎ ಕೌನ್ಸಿಲಿಂಗ್ ಸ್ಟಾರ್ಟೇ ಆಗಲಿಲ್ಲ, ಚಾಯ್ಸ್ ಎಂಟ್ರಿ ಸ್ಟಾರ್ಟೇ ಆಗಲಿಲ್ಲ, ಎಮ್ ಸಿ ಸಿ ಕೌನ್ಸಿಲಿಂಗ್ ಮಾತ್ರ ಸ್ಟಾರ್ಟ್ ಆಗೋಯಿತು, ನಾವೇನಪ್ಪ ಮಾಡೋದು, ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ಎಕ್ಸಿಟ್ ಮಾಡೋದು, ಯಾವ್ದು ತೊಗೊಳ್ಳೋದು ಅಂತ ತಲೆ ಕೆಡ್ಸ್ಕೊಂಡ್ಬಿಡಿ. ಇನ್ನೊಂದು 2-3 ಡೇಸಲ್ಲೇ ಕೆ ಎ ಕೌನ್ಸಿಲಿಂಗ್ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ನೀಟಿಗೆ. ಸೊ ಅದಕ್ಕೆ ಮುಂಚೆ ಇವಾಗ ಏನೇನು ಪಾಸಿಬಿಲಿಟೀಸ್ ಇದೆ, ಏನೇನು ಮಾಡಬೇಕು ಎಲ್ಲ ತೋರಿಸ್ತೀನಿ. ಇವಾಗ ನಿಮಗೆ ಗೊತ್ತಿದ್ದಂಗೆ ಎಮ್ ಸಿ ಸಿಯಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಮಾಪಪ್ ರೌಂಡ್, ಸ್ಟೇ ವೇಕೆನ್ಸಿ ರೌಂಡ್ ನಡೆಯುತ್ತೆ. ಕೆ ಎದಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಮಾಪಪ್ ರೌಂಡ್, ಸ್ಟೇ ವೇಕೆನ್ಸಿ ರೌಂಡ್ ನಡೆಯುತ್ತೆ. ಅದು ಸ್ಟೇ ವೇಕೆನ್ಸಿ ರೌಂಡ್ ಆಪ್ಷನಲ್, ಅಂದರೆ ಸೀಟ್ ಏನಾದರೂ ಮಿಕ್ಕಿದ್ರೆ ಕೆ ಎ ಗೌರ್ಮೆಂಟಲ್ಲಿ ಆವಾಗ ಮಾತ್ರ ಅದು ನಡೆಯುತ್ತೆ, ಇಲ್ಲಾಂದರೆ ಸಾಧ್ಯವಿಲ್ಲ. ಆಮೇಲೆ ಎಮ್ ಸಿ ಸಿಗೆ ಕೆ ಎಗೆ ವ್ಯತ್ಯಾಸ ಏನು ಅಂದರೆ, ನೀವು ಆಲ್ರೆಡಿ ಇವಾಗ ಚಾಯ್ಸ್ ಎಂಟ್ರಿ ಮಾಡುವಾಗ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ್ದೀವಿ, ಅದರಲ್ಲಿ ನಮ್ಗೆ ವೆರಿಫಿಕೇಷನ್ ಸ್ಲಿಪ್ ಏನು ಕೊಡೋದಿಲ್ಲ. ಆದರೆ ಕೆ ಎದಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಏನೂ ಇಲ್ಲ. ನಾವು ಇವಾಗ ಸ್ಪೆಷಲಾಗಿ ಕಟ್ಟೋ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕಿದಾಗೆ ಆವಾಗಲೇ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿರ್ತೀವಿ. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಆಮೇಲೆ ಎಮ್ ಸಿ ಸಿದಲ್ಲಿ ಫ್ರೆಶ್ ಎಂಟ್ರಿ ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅಂದರೆ ಇವಾಗ ರೌಂಡ್ 1 ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೂ ರೌಂಡ್ 2ಗೆ ನೀವು ಮತ್ತೆ ಫ್ರೆಶ್ ಎಂಟ್ರಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಆದರೆ ಕೆ ಎದಲ್ಲಿ ಹಂಗಿಲ್ಲ, ಒನ್ ಟೈಮ್ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ರಿಜಿಸ್ಟ್ರೇಷನ್ನು. ಅಂದರೆ ನೀವು ಫಸ್ಟ್ ರೌಂಡ್ಗೆ ರಿಜಿಸ್ಟರ್ ಮಾಡಿಬಿಟ್ಟು ನಿಮ್ಗೆ ಏನೇನು ಚಾಯ್ಸಸ್ ಬೇಕೋ ಎಲ್ಲ ಫಿಲ್ ಮಾಡ್ಕೋಬೇಕು. ಇದೆಲ್ಲ ನಮಗೆ ಗೊತ್ತಿದೆ ಸರ್, ನೆಕ್ಸ್ಟ್ ಏನು ಹೇಳ್ತೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಎಮ್ ಸಿ ಸಿದಲ್ಲಿ ಒನ್ ಟೈಮ್ ಫೈನಲ್ ರಿಸಲ್ಟ್ ಆಫ್ಟರ್ ಚಾಯ್ಸ್ ಫಿಲ್ಲಿಂಗ್ ಬರುತ್ತೆ. ಆದರೆ ಕೆ ಎದಲ್ಲಿ ಏನಪ್ಪ ಅಂದರೆ ನಾವು ಲೇಟ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ನಾವು ಮಾಕ್ ಅಲಾಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ್ಯಾವ ಕಾಲೇಜ್ ಸಿಗೋ ಪಾಸಿಬಿಲಿಟೀಸ್ ಇದೆ ಅಂತ. ಆಮೇಲೆ ನಾವು ಅದನ್ನು ಎಡಿಟ್ ಮಾಡಿಕೊಂಡು ರೀಆರ್ಡರ್ ಮಾಡಿಕೊಂಡು ಮಾಡಿಫೈ ಮಾಡ್ಕೋಬೋದು. ಸೊ ಕೆ ಎದವ್ರು ಲೇಟ್ ಮಾಡಿದ್ರು ನಮಗೆ ಆ ಆಪ್ಷನನ್ನು ಕೊಟ್ಟಿದ್ದಾರೆ, ಅದು ಒಳ್ಳೆಯದು ಕೆ ಎ ಕಡೆಯಿಂದ. ಆಮೇಲೆ ನೆಕ್ಸ್ಟಿಗೆ ಹೋಗೋಣ. ಆವಾಗ ಎಮ್ ಸಿ ಸಿ ಶೆಡ್ಯೂಲ್ ಆಲ್ರೆಡಿ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡಿರ್ತೀರ 14ರಿಂದ 20ವರೆಗೂ. ಇವತ್ತು ಲಾಸ್ಟ್ ಡೇಟು ರಿಜಿಸ್ಟ್ರೇಷನ್ಗೆ, ಆಮೇಲೆ ಪೇಮೆಂಟ್ಗೆ, ಚಾಯ್ಸ್ ಫಿಲ್ಲಿಂಗ್ಗೆ. ಇವತ್ತು ರಾತ್ರಿ 12 ಗಂಟೆಗೆ ನಿಮ್ಮ ಚಾಯ್ಸಸ್ಸು ಏನೇನು ನೀವು ಚಾಯ್ಸ್ ಫಿಲ್ ಮಾಡಿರ್ತೀರ ಅದೆಲ್ಲ ಲಾಕ್ ಆಗಿಬಿಡುತ್ತೆ. ಆಮೇಲೆ ನೀವು ಅದನ್ನು ಏನೂ ಎಡಿಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಫೈನಲ್ ಡೇ. ಆಮೇಲೆ ರಿಸಲ್ಟು ನಮಗೆ ಎಮ್ ಸಿ ಸಿ ನೋಡ್ದು 23 ಆಗಸ್ಟಿಗೆ ಕೊಡ್ತಾರೆ, ಅಂದರೆ ಇವತ್ತಿಂದ ಇನ್ನು 3 ದಿನ ಇದೆ. ಆಮೇಲೆ ರಿಪೋರ್ಟಿಂಗ್ ಟು ಕಾಲೇಜ್ ಅಂದರೆ 24ರಿಂದ 29 ಆಗಸ್ಟ್ ಒಳಗೆ ನಾವು ನಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಆ ಅಲಾಟ್ ಆಗಿರೋ ಕಾಲೇಜ್ಗೆ ಹೋಗ್ಬಿಟ್ಟು ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್, ಆಮೇಲೆ ಆ ಕಾಲೇಜಿನ ಪ್ರಿಸ್ಕ್ರೈಬ್ಡ್ ಫೀಸನ್ನು ಸಬ್ಮಿಟ್ ಮಾಡಬೇಕು. ನೀವು ಎಷ್ಟು ಫೀಸ್ ಕಟ್ಟಬೇಕು ಅಂತ ನಿಮಗೆ ತಲೆ ಚಿಂತೆ ಇದ್ದರೆ ನೀವು ಎಮ್ ಸಿ ಸಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಯಾವ ಕಾಲೇಜ್ ಬೇಕೋ ಅದು ಸರ್ಚ್ ಮಾಡ್ಕೋಬೋದು. ಅದನ್ನು ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಬಿಟ್ಟಿದ್ದೀನಿ, ಅದನ್ನು ಹೋಗಿ ನೋಡ್ಬೋದು. ಆಮೇಲೆ ರಿಜಿಸ್ಟ್ರೇಷನ್ ಫೀಸು ಇದು ಫಸ್ಟ್ ರೌಂಡ್ಗೂ ನೀವು ಎಮ್ ಸಿ ಸಿದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಒ ಬಿ ಸಿಗೆ 5,000 ರೀಫಂಡೆಬಲ್ ಆ್ಯಂಡ್ 500 ನಾನ್ ರಿಫಂಡೆಬಲ್, ಅನ್ರಿಸರ್ವ್ಡ್ಗೆ 10,000, ಆಮೇಲೆ 1,000 rupees ನಾನ್ ರಿಫಂಡೆಬಲ್, ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿಗೆ 2 lakh ರೀಫಂಡೆಬಲ್ ಆ್ಯಂಡ್ 5,000 ನಾನ್ ರಿಫಂಡೆಬಲ್. ಸೊ ಇದು ನೋಡ್ಕೊಳ್ಳಿ. ಈ ಫೀಸು ಇವಾಗ ನೀವು ಸೆಕೆಂಡ್ ರೌಂಡ್ಗೆ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೂ ಸೇಮ್ ಫೀಸ್ ಇರುತ್ತೆ. ಅಂದರೆ ನೀವು ಈ ಫೀಸ್ ಕಟ್ಬಿಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಬೇಕಾದರೂ ಚಾಯ್ಸ್ ಎಂಟ್ರಿ ಮಾಡಬೇಕು. ನೀವು ಫಸ್ಟ್ ರೌಂಡ್ಗೆ ಈ ಫೀಸ್ ಕಟ್ಬಿಟ್ಟು ನೀವು ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂದರೆ ಸೆಕೆಂಡ್ ರೌಂಡ್ ಕಟ್ಟೋ ಕೆಲಸ ಏನಿಲ್ಲ, ಡೈರೆಕ್ಟ್ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೋಬೋದು. ಅದೆಲ್ಲ ನಮಗೆ ಗೊತ್ತಿದೆ. ಆಮೇಲೆ ಇವಾಗ ಪಾಸಿಬಲ್ ರಿಸ್ಕ್ಸ್ ಆ್ಯಂಡ್ ಕೌನ್ಸಿಲಿಂಗ್ಗೆ ಹೆಂಗೆ ಪ್ರೊಸೀಡ್ ಆಗಬೇಕು ಅಂತ. ಇವಾಗ ಕೇಸ್ 1 ಅಂದರೆ ಕೆ ಎದವರು ಅವರು ಫಸ್ಟಲ್ಲಿ ಕೊಟ್ಟಿರೋ ಶೆಡ್ಯೂಲ್ ಪ್ರಕಾರನೇ ಹೋಗಿದ್ರೆ ಕೆ ಎ ಕೌನ್ಸಿಲಿಂಗ್ ನಮಗೆ ಎಮ್ ಸಿ ಸಿ ಲಾಸ್ಟ್ ಜಾಯ್ನಿಂಗ್ ಡೇಟ್ ಅಂದರೆ 20th ಇಲ್ಲಾಂದರೆ 29th ಮುಂಚೆನೇ ಕೊಟ್ಟಿದ್ರೆ ಆವಾಗ ನಾವು ಏನು ಮಾಡಬೇಕಾಗಿತ್ತು ಅದು ನಿಮ್ಗೆ ಗೊತ್ತಾ? ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಆದರೆ ಇವಾಗ ನಾನು ತೋರಿಸ್ತೀನಿ. ಆವಾಗ ನಾವು ಎಮ್ ಸಿ ಸಿ ಸೀಟ್ ತೊಗೊಂಡು MCC seat ತಗೊಂಡು ಟೇಕ್ MCC seat, paid a prescribed fees of the college for the course and submit your original documents and take joining letter. ಅಂದರೆ ನಾನು ಹೇಳಿದೆ ಅಲ್ಲ, ನಮ್ಮ ಜಾಯ್ನಿಂಗ್ ಡೇಟ್ ಕೊಟ್ಟಿರ್ತಾರಲ್ಲ, ಆ ಜಾಯ್ನಿಂಗ್ ಡೇಟಲ್ಲಿ ಹೋಗ್ಬಿಟ್ಟು ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಟ್ಬಿಟ್ಟು ಫೀಸನ್ನು ಪೇ ಮಾಡಬೇಕು. ಆಮೇಲೆ ಜಾಯ್ನಿಂಗ್ ಲೆಟರನ್ನು ಇಸ್ಕೋಬೇಕು. ಆಮೇಲೆ ಫರ್ದರ್ ರೌಂಡ್ಸ್ ಎಮ್ ಸಿ ಸಿದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್, ನಮ್ಗೆ ಏನಾದರೂ ಅಪ್ಗ್ರೇಡ್ ಆಗಿದ್ರೆ ಒಳ್ಳೆ ಕಾಲೇಜ್ಗೆ ಹೋಗ್ಬೋದು. ನೀವು ಅಪ್ಗ್ರೇಡೇಷನ್ ಲೆಟರ್ನ ಕಾಲೇಜಲ್ಲೇ ತೊಗೋಬೇಕು.
ಅಲ್ಲಿ ಅವರು MCC ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಕ್ಯಾಂಡಿಡೇಟ್ ಅವರು ಅಪ್ಗ್ರೇಡೇಷನ್ಗೆ ನಮ್ಮ ಹತ್ರ ಅಪ್ಗ್ರೇಡೇಷನ್ ಲೆಟರ್ ತೊಗೊಂಡಿದ್ದಾರೆ ಅಂತ. ಆವಾಗ ನೀವು MCC ಸೆಕೆಂಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಆದರೆ ನೀವು ಅಪ್ಗ್ರೇಡೇಷನ್ ಲೆಟರ್ ತೊಗೊಂಡಿಲ್ಲ ಅಂದರೆ ನೀವು ಸೆಕೆಂಡ್ ರೌಂಡಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನೀವು ಅಲಾಟ್ ಆಗಿರೋ ಕಾಲೇಜ್ ಅದರಲ್ಲೇ ನೀವು ಫಿಕ್ಸ್ ಆಗಬೇಕಾಗತ್ತೆ. ಆಮೇಲೆ ಇಫ್ ಯು ಆರ್ ಅಲಾಟೆಡ್ ಎ ಸೀಟ್ ಇನ್ KA ಅಂದರೆ ನಮಗೆ KAದವ್ರು ಕೊಟ್ಟಿರೋ ಪ್ರಕಾರನೇ ನಡೆದಿದ್ರೆ, ಅಂದರೆ 28th 29th ಆ ಒಳಗನೆ ರಿಸಲ್ಟ್ ಬಂದಿದ್ರೆ ಇದು ಈ ಕೇಸು. ಆದರೆ ಇವಾಗ ವ್ಯಾಲಿಡ್ ಇಲ್ಲ, ಆದರೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಾವು ಡಿಸೈಡ್ ಮಾಡ್ಕೋಬಾರ್ದಾಗಿತ್ತು ಯಾವ ಕಾಲೇಜ್ಗೆ ಹೋಗೋಣಪ್ಪ, MCCಗೆ ಹೋಗೋಣ ಇಲ್ಲಾಂದರೆ KAಗೆ ಹೋಗೋಣ ಅಂತ. ಆದರೆ ಇವಾಗ ನಮಗೆ ಬಹುಶಃ ಚಾಯ್ಸ್ ಇಲ್ಲ ಅನ್ಕೊತೀನಿ. ಯಾಕಂದರೆ ಇನ್ನು 2-3 ಡೇಸ್ ಆದಮೇಲೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ 20-30ಗೆ ಸ್ಟಾರ್ಟ್ ಮಾಡಿಬಿಟ್ಟು 29th ಒಳಗಡೆ ಅವರೆಲ್ಲ ಫಾರ್ಮಾಲಿಟಿ ಮುಗಿಸೋಕ್ಕಾಗಲ್ಲ ಅಲ್ಲ, ಅದಕ್ಕೂ ಅಂತ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ನೆಕ್ಸ್ಟು ನಿಮಗೆ ಇದು ಪರವಾಗಿಲ್ಲ. ಇವಾಗ ನೆಕ್ಸ್ಟ್ ಈ ಪಾಯಿಂಟು, ಇಫ್ ಯು ಕಾನ್ ಡಿಸೈಡ್ ಆಸ್ಕ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಡಿಸೈಡ್. ಅಂದರೆ ನಿಮಗೆ ಇವಾಗ ಪರವಾಗಿಲ್ಲ, ಸೆಕೆಂಡ್ ರೌಂಡು ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಡಿಸೈಡ್ ಮಾಡ್ಕೋಬೇಕು ಅಂದರೆ ಯಾವ ಪಾಯಿಂಟಲ್ಲಿ ತಾನೇ ನಿಮಗೆ ಡಿಸೈಡ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಇಲ್ಲ ಅಂದರೆ ನಿಮ್ಮ ಮೆಂಟರ್ಸ್ ಯಾರು ಇರ್ತಾರೋ ಅವ್ರನ್ನ ಕೇಳಿಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ನಾವು ಬೋತ್ 2 ಸೀಟನ್ನು ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಪ್ರೊಸೀಡ್ ಆಗಿದ್ರೆ MCC ಅವ್ರ ರೂಲ್ಸ್ ಪ್ರಕಾರ ನಮ್ಮ ಫೀಸು ಸೆಕ್ಯೂರಿಟಿ ಡೆಪಾಸಿಟ್ ಹೋಗುತ್ತಾ ಇಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದನ್ನು ಕ್ಲಿಯರಾಗಿ MCCದಲ್ಲಿ ಮೆನ್ಷನ್ ಮಾಡಿಲ್ಲ. ಅಂದರೆ ನಾವು ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಫೀಸನ್ನು ಲೂಸ್ ಮಾಡ್ಕೊತೀವಿ ಇಲ್ಲಾಂದರೆ ಸೆಕ್ಯೂರಿಟಿ ಡೆಪಾಸಿಟನ್ನು ಲೂಸ್ ಮಾಡ್ಕೊತೀವಿ ಅಂತ. ಏನೇ ಅಪ್ಡೇಟ್ಸ್ ಇದ್ದರೂ ನಾನು ತಿಳಿಸ್ಕೊತೀನಿ, ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಸರೆಂಡರ್ MCC ಸೀಟ್ ಆ್ಯಂಡ್ ಟೇಕ್ ಫ್ರೀ ಎಕ್ಸಿಟ್ ಫ್ರಮ್ ಇಟ್ ಆ್ಯಂಡ್ ಜಾಯಿನ್ KA. ಅಂದರೆ ನಮಗೆ KAದಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ನಾವು MCC ಸೀಟನ್ನು ಬಿಟ್ಕೊಂಡು KAಗೆ ಜಾಯ್ನ್ ಆಗ್ಬೋದಾಗಿತ್ತು. ಆದರೆ ಸೈಮಲ್ಟೇನಿಯಸ್ ಆಗಿ ನಡೆದಿಲ್ಲ. ಅದಕ್ಕೆ ಇವಾಗ ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ತಲೆ ಕೆಚ್ಕೊಳೋ ಕೆಲಸ ಇಲ್ಲ. ಇವಾಗ MCCದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೀಟ್ ಸಿಗುತ್ತೆ ಅಂತ ನಿಮಗೆ ಅನಿಸಿದ್ರೆ, ಇಲ್ಲಾಂದರೆ ಡೀಮ್ಡ್ ಕಾಲೇಜಸ್ಗೆ ಪಾರ್ಟಿಸಿಪೇಟ್ ಮಾಡೋರು ಅವರು ನೋ ಟೆನ್ಷನ್, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಫರ್ದರ್ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಕೇಸ್ 2 ಅಂದರೆ ಇವಾಗ ಇದು ನಡೆಯೋದು. ಸೊ ಇದನ್ನು ಇಂಪಾರ್ಟೆಂಟ್ ಆಗಿ ಕೇಳ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ನಿಮಗೆ. ಇವಾಗ KA ರಿಸಲ್ಟು ನಮ್ಮ MCC ಲಾಸ್ಟ್ ಜಾಯ್ನಿಂಗ್ ಡೇಟ್ ಆದಮೇಲೆ ನಮಗೆ KA ರಿಸಲ್ಟ್ ಅನ್ನೋದು ಬರೋದು, ಹೌದಾ? ಆಮೇಲೆ ಇವಾಗ ನಾವು ಡಿಸೈಡ್ ಮಾಡ್ಕೋಬೇಕು. ಇವಾಗ MCCದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀರ, ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತೆ. ಆ ಕಾಲೇಜು ನಿಮಗೆ ಇಷ್ಟ ಇದೆಯಾ ಇಷ್ಟ ಇಲ್ವಾ ಇದಕ್ಕೆ ನಿಮ್ಮ ಪೇರೆಂಟ್ಸನ್ನು ಕೇಳ್ಕೊಳ್ಳಿ. ಆದರೆ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ, ಹೆಂಗೋ ನೀವು ವಿಸಿಟ್ ಮಾಡಬೇಕು. ಯಾಕಂದರೆ ಡಾಕ್ಯುಮೆಂಟ್ಸ್ ಮತ್ತು ಫೀಸ್ ಕಟ್ಟೋಕ್ಕೆ ನೀವು ಹೋಗಿರ್ತೀರ ಕಾಲೇಜ್ಗೆ. ಆವಾಗ ನೋಡ್ಕೊಳ್ಳಿ ನಿಮ್ಮ ಲೈಫ್ ಹೆಂಗಿರುತ್ತೆ. ಯಾಕಂದರೆ ಇದು 1 ವರ್ಷ 2 ವರ್ಷನ ಮಾತಲ್ಲ, ಟೋಟಲ್ 5.5 ಇಯರ್ಸ್ ನೀವು ಅದೇ ಕಾಲೇಜ್ನಲ್ಲಿ ಓದಬೇಕಾಗತ್ತೆ, ಅದೇ ಕಾಲೇಜ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ನಿಮ್ಮ ಭವಿಷ್ಯ, ನೀವೇ ಡಿಸೈಡ್ ಮಾಡ್ಕೋಬೇಕು, ಯಾರೂ ಏನೂ ಹೇಳೋಕ್ಕಾಗಲ್ಲ. ಸೊ ಇಟ್ಸ್ ಯುವರ್ ಲೈಫ್, ಯುವರ್ ಡ್ರೀಮ್. ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡಿಸಿಷನ್. ಅರ್ಥ ಆಯ್ತಾ? ಇವಾಗ ನಿಮಗೆ ಕಾಲೇಜ್ ಇಷ್ಟ ಆಯಿತು, ಪರವಾಗಿಲ್ಲ ಸರ್, ನಮಗೆ ಯಾವ್ದು ಸಿಕ್ಕಿದ್ರೆ ಅದೇ ಸಾಕು. ಒಂದು ಕಾಲೇಜ್ ಸಿಕ್ಕಿದೆ ಈ ಕಾಂಪಿಟೇಷನಲ್ಲಿ, ಈ ಕಾಲೇಜನ್ನು ಇಟ್ಕೊತೀವಿ ಅಂದರೆ ಇಟ್ಕೊಳ್ಳಿ, ವೆರಿ ಗುಡ್ ಆಪ್ಷನ್. ಆಮೇಲೆ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಡ್ಮಿಷನ್ ತೊಗೊಳ್ಳಿ. ಆಮೇಲೆ ನೀವು ರಿಲ್ಯಾಕ್ಸ್ ಆಗ್ಬೋದು, ನನಗೆ ಕಾಲೇಜ್ ಸಿಕ್ಕಿದೆಯಪ್ಪ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಂತ. ಇಲ್ಲ ಸರ್, ನಾನು ಅಪ್ಗ್ರೇಡೇಷನ್ಗೆ ಟ್ರೈ ಮಾಡ್ತೀನಿ, ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತೇನೋ ಈ ಕಾಲೇಜ್ಗಿಂತ, ಆ ಕಾಲೇಜ್ಗೆ ಹೋಗ್ತೀನಿ ಅಂದರೆ ನೀವು ಹೆಂಗಿದ್ರು ಫೀಸ್ ಮತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಆಮೇಲೆ ಅಪ್ಗ್ರೇಡೇಷನ್ ಲೆಟರ್ ತೊಗೊಳ್ಳಿ, ಆ ಕಾಲೇಜ್ ಅವ್ರಿಗೆ ಹೇಳಿ ನಾನು ಸೆಕೆಂಡ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ನನಗೆ ಅಪ್ಗ್ರೇಡೇಷನ್ಗೆ ಪರ್ಮಿಷನ್ ಕೊಡಿ ಅಂತ. ಆವಾಗ ಅವರು ಅಪ್ಗ್ರೇಡೇಷನ್ ಲೆಟರನ್ನು ನಿಮಗೆ ಕೊಡ್ತಾರೆ. ಇವಾಗ ನೀವು ಅಂದ್ಕೊತೀರ ನನಗೆ ಒಳ್ಳೆ ಚಾನ್ಸ್ ಇದೆ ಅಂದರೆ ಈ ಕಾಲೇಜೇ ಬೇಡ, ನನಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತೆ, ನಾನು ಫೀಸು ಕಟ್ಟೋದಿಲ್ಲ, ನಾನು ಫೀಸ್ ಕಟ್ಟದಲ್ಲೇ ಇದ್ದರೂ ನನಗೆ ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ನಿಮ್ಮ ಮಾರ್ಕ್ಸ್ ಪ್ರಕಾರ ನಿಮ್ಗೆ ಅನಿಸಿದ್ರೆ ಮಾತ್ರ ನೀವು ಫ್ರೀ ಎಕ್ಸಿಟ್ ತೊಗೋಬೋದು MCCಯಲ್ಲಿ. ಅಂದರೆ ನಿಮ್ಮ 2 ಲಕ್ಷ ಕಟ್ಟಿರ್ತೀರಲ್ಲ, ಅದು ನಿಮಗೆ ಏನೂ ಲೂಸ್ ಆಗಲ್ಲ. ಆಮೇಲೆ ನೀವು ಫೀಸನ್ನು ಕಟ್ಟೋ ಕೆಲಸ ಇಲ್ಲ. ಅಂದರೆ ಸೆಕೆಂಡ್ ರೌಂಡ್ಗೆ ಆರಾಮಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಇಲ್ಲಪ್ಪ ನಾನು ಇದರಲ್ಲಿ ಫ್ರೀ ಎಕ್ಸಿಟ್ ತೊಗೊತೀನಿ, ಓಕೆ MCC ಅಂತ, ನಾನು KAದಲ್ಲೇ ಟ್ರೈ ಮಾಡ್ತೀನಿ, ನಾನು KAಯಲ್ಲಿ ಸಿಗತ್ತೆ ಅಂದರೆ
ನೀವು ಕೆ ಎಗೂ ಹೋಗ್ಬೋದು. ಇವಾಗ ಸ್ಟಾರ್ಟ್ ಆಗುತ್ತಲ್ಲ, ಇವಾಗ ಇದರಲ್ಲೂ ಹಾಕಿ. ನಿಮಗೆ ಕೆ ಎದಲ್ಲಿ ಸೀಟ್ ಸಿಕ್ಕಿದ್ರೆ ಅದರಲ್ಲಿ ಫ್ರೀ ಎಕ್ಸಿಟ್ ತೊಗೊಳ್ಳಿ. ಅವಾಗ ನೋಡೋಣ. ಎಮ್ ಸಿ ಸಿದವರು ವೆಬ್ಸೈಟಲ್ಲಿ ಬಿಡ್ತಾರೆ ಯಾವಾಗ ಫ್ರೀ ಎಕ್ಸಿಟ್, ಡು ಯು ವಿಶ್ ಟು ಟೇಕ್ ಫ್ರೀ ಎಕ್ಸಿಟ್ ಆರ್ ನಾಟ್ ಅಂತ. ಅದು ನಾನು ಇಮಿಡಿಯೇಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆವಾಗ ನಿಮಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಏನಾದರೂ ಇದೆಲ್ಲ ನೀವು ಅಪ್ಡೇಟ್ ಇರಬೇಕು ಎಮ್ ಸಿ ಸಿ ಮತ್ತು ಕೆ ಇ ವೆಬ್ಸೈಟಲ್ಲಿ. ಇದಕ್ಕೆ ಎಮ್ ಸಿ ಸಿ ಇಲ್ಲಾಂದರೆ ಕೆ ಇ ಯಾರೂ ರೆಸ್ಪಾನ್ಸಿಬಲ್ ಇಲ್ಲ. ಇದು ನಿಮ್ಮ ಲೈಫ್, ನಿಮ್ಮ ಇಷ್ಟ, ನಿಮ್ಮ ಅನಿಸಿಕೆ, ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಯ ದುಡ್ಡು. ಅದಕ್ಕೆ ನೀವು ಎಲ್ಲ ಆಲೋಚನೆ ಮಾಡಿಬಿಟ್ಟು ನಿಮ್ಮ ಡಿಸಿಷನ್ಸನ್ನು ತಗೋಬೇಕು. ಸೊ ಇದೇ ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು.